ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಬಹಳ ದಿನಗಳ ನಂತರ ನಿಮ್ಮ ಭೇಟಿ. ಎಲ್ಲರ ಜೀವನದಲ್ಲಿ ಒಬ್ಬ ಗೆಳೆಯ ಇದ್ದೇ ಇರ್ತಾನೆ. ಗೆಳೆಯ ಅಂದರೆ ಗೊತ್ತಲ್ಲ, ಸ್ನೇಹಿತ. ಗೆಳೆಯ ಅಂದರೆ ಅದೊಂದು ಶಕ್ತಿ. ಗೆಳೆಯ ಅಂದರೆ ಅದೊಂದು ನಂಬಿಕೆ. ಗೆಳೆಯ ಅಂದರೆ ಇನ್ನಿಲ್ಲದ ಪ್ರೀತಿ. ಆ ಗೆಳೆಯನಿಗೆ ಆಗಾಗ ಕಷ್ಟ ಸುಖ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ನೀವು ಓದಿರೋ ಸ್ಕೂಲು ಕಾಲೇಜ್ಗಳಲ್ಲಿ ಫಸ್ಟ್ ಬೆಂಚ್ ಗೆಳೆತನಕ್ಕಿಂತ ಲಾಸ್ಟ್ ಬೆಂಚ್ ಗೆಳೆತನ ತುಂಬ ಮುಖ್ಯವಾಗಿರ್ತದೆ. ಆ ಗೆಳೆಯ ಹೇಗಿರ್ತಾನೆ ಅಂದರೆ, ಅವನೊಬ್ಬ ನನ್ನ ಪಕ್ಕದಲ್ಲಿ ಇದ್ರೆ ನಾನೇನು ಬೇಕಾದರೂ ಮಾಡ್ತೀನಿ ಅನ್ನೋ ರೀತಿ ಅವನು ಇರ್ತಾನೆ. ಮಚ್ಚ, ಯು ಡೂ ಇಟ್ ಸಮಥಿಂಗ್ ಮಚ್ಚ. ಮಗ, ನೀನು ಹಂಗೆ ಮಾಡಬಾರ್ದಿತ್ತು ಕಣೋ, ಹಿಂಗೆ ಮಾಡಬೇಕಿತ್ತು ಅಂತ ಅವನು ಯಾವಾಗಲೂ ಹೇಳ್ತಾನೆ ಇರ್ತಾನೆ. ಈ ಥರ ಗೆಳೆತನ ಎಲ್ಲರ ಜೀವನದಲ್ಲಿ ಬಂದು ಹೋಗ್ತಾ ಇರುತ್ತೆ. ಅಂಥವನದೇ ಈ ಕತೆ, ಈ ನಿಮ್ಮ ಗೆಳೆತನ. ನನಗೊಬ್ಬ ಫ್ರೆಂಡ್ ಇದ್ದ ಕಣ್ರಿ. ಫ್ರೆಂಡ್ ಅಂದರೆ ಗೊತ್ತಲ್ಲ, ಕುಚಿಕು. ಅವನ ಹೆಸರು ಏನಪ್ಪ ಅಂದರೆ ಕುಮಾರ್ ಅಂತ. ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಕುಮಾರ್ ಇದನ್ನಲ್ಲ, ಅವನೊಂಥರ ಡಿಫ್ರೆಂಟ್ ಮೈಂಡ್ ಕಣ್ರಿ. ಎಲ್ಲ ಒಂಥರ ಯೋಚನೆ ಮಾಡ್ತಿದ್ರೆ ಇವನೇ ಒಂಥರ ಯೋಚನೆ ಮಾಡ್ತಿದ್ದ. ಕ್ಲಾಸಲ್ಲಿ ಇವನೊಬ್ಬ ವಿಭಿನ್ನವಾಗಿ ಕಾಣಿಸ್ತಿದ್ದ. ಅವನು ಮಾತನಾಡೋ ರೀತಿ, ವಾಕಿಂಗ್ ಸ್ಟೈಲು ಹಬ್ಬ ಹೇಳೋಕ್ಕಾಗಲ್ಲ. ಕ್ಲಾಸಲ್ಲಿ ಇವನೊಬ್ಬ ಇದ್ದ ಅಂದರೆ ಆ ಕ್ಲಾಸ್ಗೆ ಒಂದು ಜೋಶ್ ಕಣ್ರಿ. ಹಾಗಂತ ಏನೋ ಅವನೇನು ತುಂಬ ಓದ್ತಿದ್ದ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ನಾನು ಅವನು ಇಬ್ಬರು ಆವ್ರೇಜ್ ಸ್ಟೂಡೆಂಟೇ. ಅವನು ಆಗಾಗ ಒಂದು ಮಾತು ಹೇಳ್ತಿದ್ದ ಕಣ್ರಿ. ಏನಪ್ಪ ಅಂದರೆ, ಮೇಕ್ ಥಿಂಕ್ ಬ್ರಾಡ್ ಥಿಂಕ್ ಮಗ. ಹಾಗಂದ್ರೆ ಏನು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅವತ್ತೊಂದಿನ ಡಿಸ್ಟಿಕ್ ಲೆವೆಲ್ ಡಿಬೇಟ್ ಕಾಂಪಿಟೇಷನ್ ಇತ್ತು ಕಣ್ರಿ. ಹಾಗಂದ್ರೆ ಚರ್ಚಾ ಸ್ಪರ್ಧೆ, ನಿಮಗೆಲ್ಲ ಗೊತ್ತೇ ಇರ್ತದೆ. ಆ ಕಾಂಪಿಟೇಷನ್ಗೆ ನಾನು ಮತ್ತು ಕುಮಾರ್ ಇಬ್ಬರು ಹೋಗಿದ್ದು. ಆ ಕಾಂಪಿಟೇಷನಲ್ಲಿ 100 ಜನ ಭಾಗವಹಿಸಿದ್ರು. 100 ಜನ ಭಾಗವಹಿಸಿದ್ರು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನ್ಸ್ಕೊಂಡಿದ್ದವು ನಮ್ಮ ಗೆಳೆಯ ಕಣ್ರಿ. ನಿಮಗೆಲ್ಲ ಈಗಾಗೆ ಅನಿಸಿರುತ್ತೆ ಅವನು ಹೆಂಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನ್ಸ್ಕೊಂಡ ಅಂತ. ನಾನು ಅವಾಗೆ ಹೇಳಿದ್ದೆ ನಿಮಗೆ, ಅವನು ಮಾತಾಡೋ ರೀತಿನೇ ಬೇರೆ ಥರ. ಅವನು ಸ್ಟೇಜ್ ಮೇಲೆ ಹತ್ತಿ ಹೇಳಿದ್ದಾನೆ, ಇದು ವಾದಕ್ಕಾಗಿ ವಾದವಲ್ಲ, ಇದು ವಾಸ್ತವಕ್ಕಾಗಿ ವಾದ ಅಂದ ತಕ್ಷಣವೇ ಅಲ್ಲಿ ಇದ್ದ ಎಲ್ಲ ಜನರು ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ. ಅವನು ಇದೇ ಅಲ್ವಾ ಹೇಳ್ತಿದ್ದು, ಮೇಕ್ ಥಿಂಕ್ ಬ್ರಾಡ್ ಥಿಂಕ್. ಯೋಚನೆ ಮಾಡು, ದೊಡ್ಡದಾಗಿ ಯೋಚನೆ ಮಾಡು ಅಂತ ಅಲ್ವಾ. ಅವನು ಹೇಳಿದ್ದು ಕರೆಕ್ಟೇ ಅಲ್ವಾ. ಏನಪ್ಪ ಅಂದರೆ, ನಾವು ಯೋಚನೆ ಮಾಡೋದ್ರಲ್ಲೇ ಎಲ್ಲ ಇರೋದು. ನಾವು ಯೋಚನೆ ಮಾಡಿದ್ರೆ TV ಕಂಡುಹಿಡಿತೀವಿ, ನಾವು ಯೋಚನೆ ಮಾಡಿದ್ರೆ ಬಲ್ಬ್ ಕಂಡುಹಿಡಿತೀವಿ, ನಾವು ಯೋಚನೆ ಮಾಡಿದ್ರೆ ರಾಕೆಟ್ನು ಮಾಡ್ತೀವಿ. ಲೈಫಲ್ಲಿ ಈ ಥಿಂಕಿಂಗ್ ಸ್ಟೈಲ್ ಅನ್ನೋದಿದೆಯಲ್ಲ, ಅದೊಂಥರ ಡಿಫ್ರೆಂಟ್ ಆಗಿರಬೇಕು ಕಣ್ರಿ. ಏನಪ್ಪ ಅಂದರೆ, ಮೇಲೆ ಹೋಗ್ತಿರೋ ವಿಮಾನ ನೋಡಿಕೊಂಡು ಎಲ್ಲ ಕೆಳಗೆ ಬಿದ್ದೋಗ್ಬಿಟ್ರೆ ಏನು ಮಾಡ್ತಾರೆ ಅಂದಾಗೇ ಪ್ಯಾರಾಚೂಟ್ ಬಂದಿದ್ದು. ಥಿಂಕ್ ನೆಗೆಟಿವೋ ಪಾಸಿಟಿವೋ, ಒಟ್ಲಲ್ಲಿ ಥಿಂಕ್ ಮಾಡೋದನ್ನ ಕಲಿಯೋಣ. ಓ ಶೆಟ್, ಕತೆ ನೋಡಿ ಎಲ್ಲೆಲ್ಲೋ ಹೋಗ್ತಿದೆ. ಬನ್ನಿ ಅವರ ಮನೆ ಪರಿಚಯ ಮಾಡ್ಕೊಳ್ಳೋಣ. ಕುಮಾರ್ನ ತಂದೆ ಇದ್ರಲ್ಲ, ಅವರು APMC ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಿದ್ರು. ಕುಮಾರ್ ಅವರ ತಾಯಿ ಹೋಮ್ ಮೇಕರ್ ಆಗಿದ್ರು. ಹೋಮ್ ಮೇಕರ್ ಅಂದರೆ ನಿಮಗೆಲ್ಲ ಗೊತ್ತಾ ಇದೆ, ಗೃಹಿಣಿ. ಅದೊಂದು ಬಡ ಕುಟುಂಬವೇ ಆಗಿದ್ದರೂ ಆ ಕುಟುಂಬಕ್ಕೆ ನಮ್ಮ ಗೆಳೆಯನೇ ಯುವ ರಾಜನಾಗಿದ್ದ. ಯುವರಾಜ ಆಗಾಗ ಒಂದು ಮಾತು ಹೇಳ್ತಿದ್ದ. ಏನಪ್ಪ ಅಂದರೆ, ರೆಸ್ಪೆಕ್ಟ್ ಫಾರ್ ಆಲ್ ದ ಪೀಪಲ್ಸ್ ಮಗ. ಅವನು ಹೇಳೋದಲ್ಲ, ಹೇಳ್ದಾಗೆ ನಡ್ಕೋತಿದ್ದ. ಏನಪ್ಪ ಅಂದರೆ, ಕ್ಲಾಸಲ್ಲಿ ಯಾವಾಗಲೂ ಸೀನಿಯರ್ಸ್ ಹಾಗೂ ಜೂನಿಯರ್ಸ್ ಮೇಲೆ ಒಂದು ಗಲಾಟೆ ಇದ್ದೇ ಇರ್ತದೆ. ಜೂನಿಯರ್ಸು ಹಂಗನ್ಬಿಟ್ರು, ಸೀನಿಯರ್ಸು ಹಿಂಗನ್ಬಿಟ್ರು ಅನ್ನೋ ರೀತಿ. ಯುವರಾಜ್ ಇದನ್ನಲ್ಲ, ಅವನು ಯಾವಾಗಲೂ ಹೇಳ್ತಿದ್ದು ಒಂದೇ, ಎಲ್ಲರಿಗೂ ಬ್ರದರ್ ಬ್ರದರ್ ಬ್ರದರ್. ಇವನು ಹೇಳೋ ರೀತಿ ನೋಡಿಬಿಟ್ಟು ಇವನ ಥರನೇ ಎಲ್ಲರೂ ಫಾಲೋ ಮಾಡ್ತಿದ್ರು ಕಣ್ರಿ. ಯಾವ ರೀತಿ ಅಂದರೆ, ಹಾಯ್ ಬ್ರೋ, ಹಾಯ್ ಡೂಟ್, ವಾಟ್ಸಾಪ್, ಯಾಹೂ ಅಂದ್ಕೊಂಡಿದ್ರು ಕಣ್ರಿ. ಅವತ್ತೊಂದಿನ ಇವನು ಬಂದಿರಲಿಲ್ಲ. ಎಲ್ಲರೂ ಇವನ ಕೇಳ್ತಿದ್ರು, ಬ್ರದರ್ ಬಂದಿಲ್ವಾ, ಬ್ರದರ್ ಬರೋದಿಲ್ವಾ, ಬ್ರದರ್ ಯಾಕೆ ಬಂದಿಲ್ಲ ಅಂತಾನೆ ಕೇಳ್ತಿದ್ರು. ಅವಾಗೆ ಅನಿಸಿದ್ದು ನನಗೆ, ರೆಸ್ಪೆಕ್ಟ್ ಫಾರ್ ಆಲ್ ದ ಪೀಪಲ್ಸ್, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ. ನಿಮಗೆಲ್ಲ ಈಗಾಗಲೇ ತಲೆಯಲ್ಲಿ ಏನೋ ಓಡ್ತಿರುತ್ತೆ, ಅನಿಸಿರುತ್ತೆ. ಆ ಕ್ಲಾಸಲ್ಲಿ ಗರ್ಲ್ಸ್ ಇದ್ರ, ಆದರೆ ಹೆಣ್ಮಕ್ಳು ಇದ್ರ? ಎಸ್, ಇದ್ರು ಕಣ್ರಿ. ಗರ್ಲ್ಸ್ಗೆಲ್ಲ ಇವನಂದ್ರೆ ತುಂಬ ಇಷ್ಟ ಕಣ್ರಿ.
ಯುವರಾಜ್ ಎಲ್ಲಿರ್ತಾನೋ ಅಲ್ಲಿ ಸೇಫ್ ಅಂತ. ಯುವರಾಜ್ ಇದ್ದಿದ್ದ ಕಡೆ ಎಲ್ಲ ಸೇಫ್ ಝೋನ್ ಅಂತಾನೆ ಗರ್ಲ್ಸ್ ಇವನ ಜೊತೆ ತುಂಬ ಹಚ್ಕೊಂಡಿದ್ರು ಕಣ್ರಿ. ನಿಮಗೆಲ್ಲ ಇನ್ನೊಂದು ವಿಷಯ ಗೊತ್ತಿಲ್ಲ, ಅವನು ಒಂದು ಹುಡುಗಿಗೆ ಸಾಂಗ್ ಬೇರೆ ಬರೆದಿದ್ದ. ಒಂದು ನಿಮಿಷ, ಕಥೆಲಿ ಜಾಸ್ತಿ ಮುಂದೆ ಹೋಗ್ಬಿಟ್ಟೆ. ಇದೆಲ್ಲ ಹಾಕ್ತಿದ್ದಾಗೇನೆ ಅದೇನೋ ಅಂತಾರಲ್ಲ, ಪವರ್ಫುಲ್ ಪೀಪಲ್ಸ್ ಕಮ್ ಪವರ್ಫುಲ್ ಪ್ಲೇಸಸ್ ಥರ ಅವತ್ತು ಪ್ರಿನ್ಸಿಪಾಲ್ ರೂಮಲ್ಲಿ ಒಂದು ಮೀಟಿಂಗ್ ನಡೀತಿರುತ್ತೆ. ಆ ಮೀಟಿಂಗಲ್ಲಿ ಕ್ಲಾಸ್ ಲೀಡರ್ ಯಾರು ಮಾಡೋಣ ಅಂತ ಚರ್ಚೆ ಆಗ್ತಿರುತ್ತೆ. ಆ ಚರ್ಚೆಯಲ್ಲಿ ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ದಾರೆ. ಒಬ್ರು ಹೇಳಿದ್ದಾರೆ ಕ್ಲಾಸಲ್ಲಿ ಯಾರು ಟಾಪರ್ ಬಂದಿದ್ದಾರೆ ಅವ್ರು ಮಾಡೋಣ ಅಂತ. ಇನ್ನೊಬ್ರು ಹೇಳಿದ್ದಾರೆ ಕ್ಲಾಸಲ್ಲಿ ಯಾಕೆ ಟಾಪರು ಗೀಪರು ಆಲ್ ಆರ್ ಈಕ್ವಲ್ ಥರ ನೋಡಿ ಒಂದು ಎಲೆಕ್ಷನ್ ಮಾಡೋಣ ಅಂತ. ಪ್ರಿನ್ಸಿಪಾಲು ಕೇಳಿದ್ರಂತೆ, ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡ್ತೀನಿ ಅಂತ. ಪ್ರಿನ್ಸಿಪಾಲ್ ಅವರು ಟೈಮ್ ತಗೊಂಡು ಯೋಚನೆ ಮಾಡಿ, ಎಸ್ ಎಲೆಕ್ಷನ್ನೇ ಮಾಡೋಣ, ಡಿಕ್ಲೇರ್ ಅನೌನ್ಸ್ ಮಾಡಿ ಅಂತ ಹೇಳಿದೆ. ತಕ್ಷಣವೇ ಕ್ಲಾಸ್ಗೊಂದು ಮೆಸೇಜ್ ಬರ್ತದೆ. ಏನಪ್ಪ ಅಂದರೆ ಕ್ಲಾಸ್ ಲೀಡರ್ ಮಾಡೋಕೆ ಒಂದು ಎಲೆಕ್ಷನ್ ಮಾಡ್ತಿದ್ದೀವಿ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅವರೆಲ್ಲ ನಿಮ್ಮ ಹೆಸರು ನೋಂದಾಯಿಸ್ಕೊಳ್ಳಿ. ಹಾಗಂದಿದ ತಕ್ಷಣವೇ ಕ್ಲಾಸಲ್ಲೆಲ್ಲ ಫುಲ್ಲು ಗಲಾಟೆ ಜೋರು. ನಮ್ಮ ಕ್ಲಾಸಲ್ಲಿ ಗರ್ಲ್ಸ್ ಮೆಜಾರಿಟಿ ಜಾಸ್ತಿ ಆಗ್ತಾರೋ ಯಾರು ಗೆಲ್ತಾರೋ ಸರ್ ಎಲ್ಲರೂ ಟ್ರೈ ಮಾಡ್ಬೋದಾ? ಒಂದು 20 ಓಟ್ ಬೀಳಿ ಕಣೋ ಸಾಕು, ನಿಂತ್ಕೊಳ್ಳೋ, ನಾನು ಸಪೋರ್ಟ್ ಮಾಡ್ತೀನಿ. ನಿಮಗೆಲ್ಲ ಈಗಾಗೆ ಅನ್ಸಿರುತ್ತೆ ಯುವರಾಜು ಎಲೆಕ್ಷನ್ ನಿಂತ್ಕೋತಾನ ಇಲ್ಲ ಬೇರೆಯವ್ನು ಯಾರನ್ನಾದ್ರೂ ನಿಲ್ಲಿಸ್ತಾನ, ಗೆಳೆಯ ಏನು ಮಾಡ್ತಾನೆ, ಕುಮಾರ್ ವಾಟ್ ನೆಕ್ಸ್ಟ್? ಯುವರಾಜ್ಗೆ ಇದ್ಬಿಟ್ರೆ ಬೇರೆ ಆಪರ್ಚುನಿಟಿ ಯಾವುದಾದ್ರೂ ಇದೆಯಾ? ಗರ್ಲ್ಸ್ಗೆಲ್ಲ ಇವನ ಕಂಡ್ರೆ ಯಾಕೆ ಇಷ್ಟ, ಇವನ ಕಂಡ್ರೆ ಯಾಕೆ ಫುಲ್ಲು ಸೇಫ್ ಝೋನ್? ಎಲ್ಲ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಇಂತಿ ನಿಮ್ಮ ಆತ್ಮೀಯ ಶ್ರೀವನ KV ಕನಕಪುರ. ಧನ್ಯವಾದಗಳು.